ಸೊಸೆ ಅತ್ತೆಗೆ ಬೈಯುವುದಾದ್ರೆ ನಾಯಿಗೆ ಬೈಯುವುದಂತೆ. ಪ್ರಾಯ ಆಗಿದೆ, ಮನೆ ಕಾಯ್ಲಿಕ್ಕೆ ಇರ್ಲಿ ಅಂತ ಅನ್ನ ಹಾಕಿ ಸಾಕಿದ್ರೆ ಬೊಗಳ್ತಿಯಲ್ಲ, ಇಡೀ ದಿವಸ ಬೊಗಳ್ತಿಯ ಅಂತ. ಹಾಗಾಗಿ ಇಲ್ಲಿಯ ಸಂಘಟನೆಯಿಂದ ನಾನು ಕಲಿತುಕೊಂಡದ್ದೆಂತದ್ದು ಅಂತ ಹೇಳಿದ್ರೆ, ಇದನ್ನು ವಿನಿ ಎಲ್ಲಾ ದೇಶದ ಭಾರತೀಯರು ನೋಡಿದ್ರೆ ಪ್ರತಿ ದೇಶದಲ್ಲಿ ಕೂಡ ಪ್ರವಾಸಿ ಭಾರತೀಯ ಪರಿಷತ್ತನ್ನು ಪ್ರಾರಂಭ ಮಾಡುವ ಹಾಗೆ ನಾನು ಇವರನ್ನು ಸುಮ್ಮನೆ ಹೊಗಳ್ತಾ ಇರೋದಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಅವ್ರು ಎಷ್ಟು ದುಡ್ಡು ಕೊಡ್ತೇನೆ ಅಂತ ನಾನೂ ಕೇಳಲಿಲ್ಲ, ಅವರು ಹೇಳಲಿಲ್ಲ. ನಾನು ನಿಜವಾದಂತಹ ಒಂದು ವಿಷಯವನ್ನು ಹೇಳಿದ್ದು, ಮಾಡಿದ್ರೆ ಹೀಗೆ ಮಾಡಬೇಕು. ಯಾಕಂದ್ರೆ ರಾಜ್ ಭಂಡಾರಿ ಅವರು ನನಗೆ ಬಹಳ ಆಶ್ಚರ್ಯ ಆಯ್ತು. ಇದರಲ್ಲಿ ರಾಜ್ ಭಂಡಾರಿ ಅವರು ಹೆಬ್ಬೆರಳ ಕಿರುಬೆರಳ ಅಂತ. ಯಾಕೆಂತ ಹೇಳಿದ್ರೆ ಒಂದು ಬದಿಯಿಂದ ನೋಡುವಾಗ ಅವರು ಎಲ್ಲದಕ್ಕೂ ಹೇಳುವ ಹೆಬ್ಬೆರಳು, ಆದ್ರೆ ಕೈ ಮುಗಿಯುವಾಗ ಯಾವುದಕ್ಕೂ ಕಾಣದ ಹಾಗೆ ಹಿಂದೆ ನಿಲ್ಲು ಎದುರು ನಿಲ್ಲುವಂತ ಕಿರುಬೆರಳು ಸಾಕಿದ್ದಾರೆ. ಹಾಗಾಗಿ ಅವರು ಕೊಟ್ಟಂತ ಮಧ್ಯದ ಎಲ್ಲ ಬೆರಳುಗಳು ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡಿ ಬಹಳ ಆನಂದ ಆಯ್ತು ಬಂಧುಗಳೇ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ಲಿ ಹೇಳಿದ್ದಾರೆ. ಭಾಷೆಯ ದೊಡ್ಡ ಸಂಗತಿ ಅಲ್ಲ. ಹೋಗೋರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಯಾರಪ್ಪನ ಗಂಟೋಯ್ತು, ತಾಕತ್ತಿದ್ರೆ ಇದನ್ನು ಇಂಗ್ಲಿಷಲ್ಲಿ ಹೇಳು. ಹೋಗೋರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಯಾರಪ್ಪನ ಗಂಟೋಯ್ತು. ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಚಂದ, ಇದನ್ನು ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಹೋದ್ರೆ ಗೋಸ್ ಆರ್ ಗೋಸ್, ಕಮ್ಸ್ ಆರ್ ಕಮ್ಸ್, ನಾಟ್ ಆಸ್ಕರ್ಸ್ ನಾಟ್ ಹಿಯರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್. ಅದಕ್ಕೆ ಹೇಳಿದ್ದು ಭಾಷೆಯಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ಲಿಕ್ಕಿಲ್ಲ. ಇವತ್ತು ಸಮಸ್ಯೆ ಅದೆಂತ ಗೊತ್ತುಂಟ, ಇದು 10ನೇ ವರ್ಷ ಕನ್ನಡದಲ್ಲಿ 10 ಅಂತ ಹೇಳಿದ್ರೆ ಇನ್ನು ತಿರುಗಿ ನೋಡ್ಲಿಕ್ಕಿಲ್ಲ, ಹತ್ತುತ್ತಾ ಹೋಗುದು. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅತ್ಯಂತ ಹೆದರಿಸುವಂತ ಒಂದು ಕ್ಲಾಸ್ ಅಂದ್ರೆ ಅದು ಸಹ 10. 9th ವರೆಗೆ ಮಾತ್ರ ಅವರಿಗೆ ಜಾತ್ರೆ, ಕೋಲ, ನೇಮ, ಅಗೇಲು, ಸತ್ಯನಾರಾಯಣ ಪೂಜೆ. 10th ಬಂದ ಮೇಲೆ ಎಂಥದೂ ಇಲ್ಲ. ಈ ವರ್ಷ 10th, ಈ ವರ್ಷ 10th, ಈ ವರ್ಷ 10th, ಎಂತ 10th. ಇಲ್ಲಿ 10th ಎಷ್ಟು ಚೆನ್ನಾಗಿ ಆಯ್ತು ನೋಡಿ 10ನೇ ವರ್ಷ. ನನ್ನನ್ನು ಇವತ್ತು ಕುವೈಟಕ್ಕೆ ಕರೆದಿದ್ದೀರಲ್ಲ, ನೀವು ಇಷ್ಟು ಜನ ಇಲ್ಲಿ ಕೂತಿದ್ದೀರಲ್ಲ ಕಾರ್ಯಕ್ರಮಗಳಿಗೆ. ನನಗೆ 10th ಅಲ್ಲಿ ಮ್ಯಾಥ್ಸ್ ಅಲ್ಲಿ ಪ್ರಿಪರೇಟರಿಯಲ್ಲಿ 4. ಈ 4 ಇದ್ದವನನ್ನೇ ನೀವು ಕಾರ್ಯಕ್ರಮಕ್ಕೆ ಕರೆದು ಕೂತ್ಕೊಳ್ತೀರ ಅಂದ್ರೆ ವಿದೇಶದಲ್ಲಿ 40 ಸಾಕಲ್ಲ ನಮ್ಮ ಮಕ್ಕಳಿಗೆ. ಸುಮ್ಮನೆ ಯಾಕೆ ಅವರಿಗೆ 10th ಅಂತ ಒತ್ತಡ. ಅದಕ್ಕೆ ಹೇಳಿದ್ದು, ಇನ್ನು ಮಾರ್ಕಿನ ಹಿಂದೆ ಓಡುದಲ್ಲ, ಸ್ವಲ್ಪ ಕಾಮನ್ ಸೆನ್ಸಿನ ಹಿಂದೆ ಓಡಬೇಕಾಗಿದೆ ನಮ್ಮ ಮಕ್ಕಳು. ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ ನೋಡಿ, ಫಸ್ಟ್ ಅಕ್ಷರ ಆ ಅಂದ್ರೇನು, ಅಗಸ, ಮಾಡಿದ್ದನ್ನು ಹೋಗಿಲಿಕ್ಕೆ ಬಂದದ್ದು ಇಲ್ಲಿಗೆ. ಆಟ ಆಡಬೇಡ ಇಲ್ಲಿ. ಇಲ್ಲಿ ಈಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ. ಕನ್ನಡದ ಆದಿಂದ ಅಮ್ಮವರೆಗೆ ಒಳ್ಳೆ ಭಾಷೆ. ಆದ್ರೆ ಕೆಲವು ಸರ್ತಿ ಇಂಗ್ಲಿಷ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಜ್. ಇಂಗ್ಲಿಷ್ ನಲ್ಲಿ 3.5 ವರ್ಷದಲ್ಲಿ ಸುಳ್ಳು ಮತ್ತೆ ಹೇಳುದು. ಜಾನಿ ಜಾನಿ, ಎಸ್ ಪಪ್ಪ. ಈಟಿಂಗ್ ಶುಗರ್, ನೋ ಪಪ್ಪ. ಟೆಲಿಂಗ್ ಲೈಸ್, ನೋ ಪಪ್ಪ. ಓಪನ್ ಯುವರ್ ಮೌತ್, ಹೇ ಹೇ. ಬಾಯಲ್ಲಿ ಸಕ್ಕರೆ ಇಟ್ಕೊಂಡು ಸುಳ್ಳು ಹೇಳಲಿಕ್ಕೆ ಕಲಿಸಿ. ಅದಕ್ಕೆ ಹೇಳಿದ್ದು, ಇಂಗ್ಲಿಷಿನ ABCD ಯಲ್ಲಿ ಸಹ ನೀತಿ ಉಂಟು, ಜೀವನದ ABCD ಕಲಿಸಿ ಮಕ್ಕಳಿಗೆ. ಸೆಕೆಂಡ್ ಲೆಟರ್, ವಾಟ್ ಇಸ್ ದ ಸೆಕೆಂಡ್ ಲೆಟರ್? ಬಿ. ಬಿ ಮೀನ್ಸ್ ಬರ್ತ್, ಹುಟ್ಟಿಯಾಗಿದೆ ನಿನಗೆ. 4th ಲೆಟರ್ ಯಾವುದು? ಡಿ. ಡಿ ಮೀನ್ಸ್ ಡೆತ್, ಸಾಯ್ಲಿಕ್ಕೆ ಉಂಟು. ಮಧ್ಯದಲ್ಲಿ ಸಿ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಚೂಸ್ ಮಾಡು ನಿನ್ನ ಲೈಫ್ ಅನ್ನು, ಚಾಯ್ಸ್ ಮಾಡು ನಿನ್ನ ಲೈಫ್ ಅನ್ನು. ಚೂಸ್ ಅಂಡ್ ಚಾಯ್ಸ್ ಎರಡು ನಮಗೆ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಬಂಧುಗಳೇ, ಅದು ಚಿಕ್ಕ ವಿಷಯ ಅಲ್ಲ. ಇವತ್ತು ಗೀತಾ ಸಾಹಿತ್ಯ ಸಂಭ್ರಮನಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೆ.